ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ತುಂಬ ಅಂದರೆ ತುಂಬ ದಿನ ಆಗಿತ್ತು ಯಾವುದೇ ಒಂದು ವೀಡಿಯೋಸ್ ಆಗಲಿ ಬ್ಲಾಗ್ಸ್ ಆಗಲಿ ಏನೂ ಮಾಡೇ ಇರಲಿಲ್ಲ. ಊರಿಂದ ಬಂದಮೇಲೆ ಸ್ವಲ್ಪ ಕೆಲಸ ಇತ್ತು. ಅದಾದಮೇಲೆ ನನ್ನ ಮಗಂಗೆ ಹುಷಾರಿರಲಿಲ್ಲ, ನನಗೂ ಸ್ವಲ್ಪ ಕೋಲ್ಡು ಆಗಿದ್ದರಿಂದ ಯಾವುದೇ ವೀಡಿಯೋಸೇ ಮಾಡಿರಲಿಲ್ಲ. ಹಳೆ ವೀಡಿಯೋಸೇ ಅಪ್ಲೋಡ್ ಮಾಡಿದ್ದೆ. ಇದನ್ನು ಕೂಡ ಎಡಿಟ್ ಮಾಡಿಲ್ಲ. ತುಂಬ ದಿನ ಆದಮೇಲೆ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇರೋದು. ಊರಿಂದ ನನ್ನ ಅಪ್ಪ ಅಮ್ಮ ಬಂದಿದ್ದರು. ಹೊಸ ಮನೆ ಮಾಡಿದ ಮೇಲೆ ಬಂದಿರಲಿಲ್ಲ ಅಲ್ವಾ, ಹಾಗಾಗಿ ನೋಡ್ಕೊಂಡು ಹೋಗೋಣ. ನಾವು ಕೂಡ ಊರಿಗೆ ಹೋಗಿರಲಿಲ್ಲ. ಆಮೇಲೆ ಇವಾಗ ಹೋಗೋಕ್ಕೂ ಆಗಲ್ಲ, ಧನ್ವಿತಾ ಸ್ಕೂಲ್ಗೆ ಬೇರೆ ಹೋಗ್ತಾಳೆ ಅಂತ ಹೇಳ್ಬಿಟ್ಟು ಅವರೇ ಬಂದಿದ್ದರು. ಮಾವಿನಕಾಯಿ ಎಲ್ಲ ಹಣ್ಣೆಲ್ಲ ಇತ್ತು ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ಬೆಳಗ್ಗೆ ಟಿಫನ್ಗೆ ಇಡ್ಲಿ ಮತ್ತು ಚಟ್ನಿ ಮಾಡಿದ್ದೆ. ಯಾಕೆಂದರೆ ಅವರು ಬೆಳಗ್ಗೆ ಬರ್ತಾರೆ, ಆಮೇಲೆ ನಿದ್ದೆ ಇರಲ್ಲ, ತಿಂದ್ಬಿಟ್ಟು ಮಲ್ಕೊಂಬಿಡಲಿ ಅಂತೇಳಿ ಅವ್ರಿಗೆಲ್ಲ ಫುಲ್ ಹಾಕ್ಕೊಟ್ಬಿಟ್ಟು, ಇನ್ನೊಂದು ಹೆಸರು ಇತ್ತು, ಹಿಟ್ಟು ಮತ್ತು ಏನಕ್ಕೆ ಇಡೋದು, ಆಮೇಲೆ ಚೆನ್ನಾಗಿರಲ್ಲ, ತುಂಬ ಹುಳಿ ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಮಾಡ್ಕೊಳ್ತಾ ಇದ್ದೆ. ಇದ್ದರೆ ಮಧ್ಯಾಹ್ನ ತಿನ್ಬೋದಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಇವತ್ತು ಸ್ಯಾಟರ್ಡೆ, ಪೂಜೆ ಎಲ್ಲ ಮಾಡಬೇಕಲ್ಲ, ಹಾಗಾಗಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ, ಹಾಗಾಗಿ ವಾಯ್ಸ್ ಒಂಥರ ಆಗಿದೆ. ಊರಿಗೆ ಹೋಗಿದ್ವಲ್ಲ, ಅಲ್ಲಿ ನೀರು ಮತ್ತು ಇಲ್ಲಿ ಮಳೆ ಬಿಸಿಲು ಈ ಥರ ಬರ್ತಾಯಿದೆ. ಆಮೇಲೆ ನೆನ್ನೆ ಬಾಳೆಹಣ್ಣು ಮತ್ತು ಮೊಸರು ಸಕ್ಕರೆ ಹಾಕ್ಕೊಂಡು ಬೇರೆ ತಿಂದ್ಬಿಟ್ಟೆ. ಹಾಗಾಗಿ ಬೆಳಗ್ಗೆನೇ ಕಾಳು ಮೆಣಸು ಜೀರಿಗೆ ಶುಂಠಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಕಷಾಯ ಮಾಡಿಕೊಟ್ರು ಕುಡ್ತಿದ್ದೀನಿ. ಪಕ್ಕದಲ್ಲಿ ಮನೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆಯಲ್ಲ, ಹಾಗಾಗಿ ಸ್ವಲ್ಪ ಸೌಂಡು. ವೀಡಿಯೋಸ್ ಮಾಡಿದೆ ತುಂಬ ದಿನ ಆಗಿತ್ತು, ಆಲ್ಮೋಸ್ಟ್ ಒಂದು ವೀಕ್ ಆಗಿತ್ತು. ನಾನು ಹಳೆ ವೀಡಿಯೋನೇ ಅಪ್ಲೋಡ್ ಮಾಡಿದ್ದೆ. ವೀಡಿಯೋಸ್ ಕೂಡ ಮಾಡೋಕ್ಕೆ ಆಗಲಿಲ್ಲ ಮನೆಗೆ ಬಂದವರಿಂದ. ನನ್ನ ಮಗನಿಗೂ ಹುಷಾರಿರಲಿಲ್ಲ, ಜ್ವರ ಬೇರೆ ಬಂದುಬಿಟ್ಟಿತ್ತು. ಇವಾಗ ಸ್ವಲ್ಪ ಕಡಿಮೆ ಆಗಿದೆ, 2 ದಿನ ಆಯಿತು. ಹಂಗಾಗಿ ಏನೂ ವೀಡಿಯೋಸ್ ಎಲ್ಲ ಮಾಡಿರಲಿಲ್ಲ. ಊರಿಗೆ ಹೋಗಿ ಬಂದು ನಂದು ಬರ್ಡೇ ಇತ್ತು. ಬರ್ಡೇಲಿ ತೊಗೊಂಡಿರೋ ಮಿಷಿನ್ ಇಲ್ಲಿದೆ. ಇನ್ನೊಂದು ದಿನ ನಾನು ಅದನ್ನು ತೋರಿಸ್ತೀನಿ ನೀವು ಅದು ಯಾವ ಮಿಷಿನು ಏನು ಎತ್ತ ಅಂತ ಹೇಳಿ. ಹಾಗೆ ಇವತ್ತು ನಮ್ಮ ಅಮ್ಮ ಅಪ್ಪ ಊರಿಂದ ಬಂದಿದ್ದಾರೆ. ಅವರು ಏನೇನು ತೊಗೊಂಡು ಬಂದಿದ್ದಾರೆ ಅಂತ ತೋರಿಸ್ತೀನಿ. ಬೆಳಗ್ಗೆ ಬಂದರು, ಬಸ್ಸಿಗೆ ಹೊರಟಿದ್ದಾರೆ, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಬಸ್ ಏನೋ ಪ್ರಾಬ್ಲಮ್ ಆಯ್ತಂತೆ ಅಂತ ಹೇಳಿ ಬೇರೆ ಬಸ್ಗೆ ಬಂದರು. ಮನೆಗೆ ಬರೋ ತನಕ ಆಲ್ಮೋಸ್ಟ್ 6:30 ಆಯಿತು. ಅಲ್ಲಿಂದ 6:30ಗೆ ಹೊರಟಿದ್ರು. 12 ಅವರ್ ಜರ್ನಿ ಆಯಿತು. ಬೆಳಗ್ಗೆ ಬಂದು ಟಿಫನ್ ಮಾಡಿ ಮಲಗಿದ್ದಾರೆ. ನನ್ನ ಮಗನೂ ಮಲ್ಕೊಂಬಿಟ್ಟ. ಸ್ನಾನ ಮಾಡಿ ಅಮ್ಮ ಸ್ನಾನ ಮಾಡಿಸಿದ್ರು, ಮಲಗ್ಬಿಟ್ಟ ಅವನು. ಇವಾಗ ಏನೇನು ತೊಗೊಂಡು ಬಂದಿದ್ದಾರೆ ಅಂತ ತೋರಿಸ್ತೀನಿ. ನಾನೇನು ತೊಗೊಂಡು ಬರಬೇಡಿ, ಹಾಗೆ ಬನ್ನಿ ಆಗಲ್ಲ ಬಸ್ಸಿಗೆ ಬರೋದಲ್ಲ ಅಂತ ಹೇಳಿದ್ದೆ. ಬಟ್ ಆದ್ರೂ ತುಂಬ ತೊಗೊಂಡು ಬಂದಿದ್ದಾರೆ. ತೋರಿಸ್ತೀನಿ ನೋಡಿ. ಫಸ್ಟು ಮಲಗೆ ಹೋಗಿ ತೊಗೊಂಡು ಬಂದಿದ್ದಾರೆ ಗ್ರೂಪಲ್ಲಿಗೆ. ಇವತ್ತು ಸ್ಯಾಟರ್ಡೆ. ಅಮ್ಮ ಸ್ವಲ್ಪ ಕಟ್ಟಿದ್ದಾರೆ ಅನಿಸುತ್ತೆ. ಕಟ್ಟಿನೇ ತೊಗೊಂಡು ಬಂದಿದ್ದಾರೆ ಫ್ರೆಂಡ್ಸ್. ನಾನು ಕಟ್ಟಬೇಕು ಅಂದ್ಕೊಂಡೆ, ಕಟ್ಟಿರೋದನ್ನೇ ತೊಗೊಂಡು ಬಂದಿದ್ದಾರೆ ನೋಡಿ. ಘಮ ಅನ್ನುತ್ತೆ. ನಾನು ಸ್ವಲ್ಪ ಮುಟ್ಕೊಂಡು ಕಳ್ಸಕ್ಕೆ ಸ್ವಲ್ಪ ಹಾಕ್ತೀನಿ. ಹಿಂಗೂ ಇವತ್ತು ಶನಿವಾರ ಅಲ್ಲ, ಪೂಜೆ ಮಾಡಬೇಕು. ಮನೆಯೆಲ್ಲ ಕ್ಲೀನಿಂಗ್ ಮಾಡಿಲ್ಲ, ಏನೂ ಇಲ್ಲ. ತೋರಿಸ್ಕೊಂಡು ಎಲ್ಲ ಎತ್ತಿಟ್ಬಿಡೋಣ, ಆಮೇಲೆ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಕಟ್ಟಬೇಕು ಅಂದ್ಕೊಂಡೆ. ಆ್ಯಕ್ಚುಲಿ ಇದು ಮನೆಗೆ ಕಟ್ಟಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಆಮೇಲೆ ಕರಿಬೇವು ತೊಗೊಂಡು ಬಂದಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿದೆ. ಊರಿಂದ ಕಿತ್ಕೊಂಡು ಬಂದಿರೋದು. ನಂದು ಆಲ್ರೆಡಿ ಊರಲ್ಲಿ ಆ ಸರಿ ತೊಗೊಂಡು ಬಂದಿರೋದು ಸ್ವಲ್ಪ ಆಗಿದೆ. ಇದರಲ್ಲಿ ಸ್ವಲ್ಪ ನಾನು ನಮ್ಮ ಪಕ್ಕದ ಮನೆಯವ್ರಿಗೆ ಕೊಟ್ಟೆ. ಅವರು ಚೇಪೆಕಾಯಿ ಕೊಟ್ಟರು, ಹಂಗಾಗಿ ಅದನ್ನು ಅದೇ ಕವರ್ಗೆ ಹಾಕ್ಬಿಟ್ಟು ಸ್ವಲ್ಪ ಎತ್ಬಿಟ್ಟು ಕೊಟ್ಟೆ. ಆಮೇಲೆ ಇನ್ನೂ ತೊಗೊಂಡು ಬಂದಿದ್ದಾರೆ. ಇದು ತೋರಿಸ್ತೀನಿ ನೋಡಿ. ಮಾವಿನಕಾಯಿದು, ಮಾವಿನ ಹಣ್ಣಿಂದು ಸಾಂಬಾರು ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ಘಮ ಅಂತ ಇದೆ ನೋಡಿ, ಎಷ್ಟು ಚೆನ್ನಾಗಿರುತ್ತೆ. ಬಿಸಿ ಮಾಡಿ ಎತ್ತಿಟ್ರೆ ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು. ಹಾಗಾಗಿ ಫ್ರಿಜ್ಜಲ್ಲಿ ಇಡಬೇಕು. ಇಷ್ಟೂ ಬುಟ್ಟಿಲಿ ಅವ್ರು ತಂದಿರೋದೇ ಇರೋದು. ಒಂದೊಂದೇ ನಾನು ತೋರಿಸ್ತೀನಿ. ಆಮೇಲೆ ಫೇವ್ರೆಟ್ ಕಳಲೆ ಕಿತ್ಬಿಟ್ಟು ನೀರು ಹಾಕ್ಕೊಂಡು ಸ್ವಲ್ಪ ಕಟ್ ಮಾಡಿ ಚೆನ್ನಾಗಿದೆ. ಅಂದರೆ ಇದು 3 ಡೇಸು ಅಕ್ಕಿ ತೊಳೆದಿರೋ ನೀರಲ್ಲಿ ನೆನೆಸಿಬಿಡ್ಬೇಕು, ಇಲ್ಲಾಂದರೆ ಕಹಿ ಬರುತ್ತೆ. ಹಾಗಾಗಿ ಇವತ್ತೇ ಮಾಡೋಕ್ಕಾಗಲ್ಲ. ಇದು ಬಸಳೆ ಸೊಪ್ಪು ನನ್ನ ಫೇವ್ರೇಟ್. ನಾನೇ ಗಿಡ ಹಾಕಿದ್ದೆ ಇದರಲ್ಲಿ, ಅದು ಬಂದಿದೆ ಅಂತೆ. ಇದು ಬದನೆಕಾಯಿ ಫ್ರೆಂಡ್ಸ್.
ಇರುವೆಗಳನ್ನ ಇಟ್ಕೊಂಡಿದ್ದಾರೆ ನೋಡಿ. ಬದನೆಕಾಯಿ ಎಷ್ಟು ತಂದಿದ್ದಾರೆ. ಇದು ಬಂದು ಬದನೆಕಾಯಿ ಒಂದು 6 ಬದನೆಕಾಯಿ ಫ್ರೆಂಡ್ಸ್. ಚೆನ್ನಾಗಿದೆ, ಇದು ತುಂಬ ಟೇಸ್ಟ್ ರುಚಿ ಇರುತ್ತೆ. ಇದು ಬಸಳೆ ಸೊಪ್ಪು ನನ್ನ ಫೇವ್ರೇಟ್ ಫ್ರೆಂಡ್ಸ್. ಬಸಳೆ ಸೊಪ್ಪು ಅಂದರೆ ತುಂಬ ಇಷ್ಟ ನನಗೆ. ಸಾಂಬಾರೆಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ, ಅನ್ನ ಜೊತೆ ರೊಟ್ಟಿ ಜೊತೆ ಎಲ್ಲ ಮಾಡ್ತೀನಿ. ಬಟ್ ಇವತ್ತು ಮಾಡಲ್ಲ, ಇವತ್ತು ನುಗ್ಗೆಕಾಯಿ ಸಾಂಬಾರು ಮಾಡ್ತೀನಿ. ಆಮೇಲೆ ಬಿಸ್ಕೆಟ್ ಮಾಡ್ಕೊಂಡು ಬಂದಿದ್ದಾರೆ. ಬಿಸ್ಕೆಟ್ ಆಲ್ರೆಡಿ ನನ್ನ ಮಕ್ಕಳೆಲ್ಲ ತಿಂದು ಇದು ಮಾಡಿದ್ದಾರೆ ನೋಡಿ. ಈ ಥರ ಬಿಸ್ಕೆಟು ಮಾಡ್ಕೊಂಡು ಬಂದಿದ್ದಾರೆ ಅಷ್ಟೇ. ಆಮೇಲೆ ಮಾವಿನ ಹಣ್ಣಂತೂ ರಾಶಿ ತಗೊಂಡು ಬಂದಿದ್ದಾರೆ. ವೆರೈಟಿ. ಇದು ಚಿಕ್ಕದು ನಮ್ಮ ಸ್ಕೂಲು ಗ್ರೌಂಡಲ್ಲಿ ಒಂದು ಮರ ಇದೆ, ತುಂಬ ಚೆನ್ನಾಗಿರುತ್ತೆ ಹಣ್ಣು. ಅದು ಫ್ರೆಂಡ್ಸ್ ಮಾಡಿದ್ದಾರೆ ಚಿಕ್ಕ ಇಷ್ಟು ಮಾವಿನ ಹಣ್ಣು. ಅದು ಸ್ಕೂಲ್ ಗ್ರೌಂಡು. ಇದು ಜೋಳ ಬಂದ್ಬಿಟ್ಟು ನಮ್ಮ ಮನೇಲಿ ಇನ್ನೂ ಬೆಳೆದಿಲ್ಲ ಅಂತೇಳಿ ನಮ್ಮ ದೊಡ್ಡಮ್ಮರ ಮನೇಲಿ ಇಸ್ಕೊಂಡು ಬಂದಿದ್ದಾರೆ. ಒಂದು 5 ಜೋಳ ತೊಗೊಂಡು ಬಂದಿದ್ದಾರೆ ನೋಡಿ. ಇಷ್ಟು ಬೆಂಡೆಕಾಯಿ ಫ್ರೆಂಡ್ಸ್ ನಮ್ಮ ಮನೇಲೇ ಬಿಟ್ಟಿರೋದು. ಎಷ್ಟು ಚೆನ್ನಾಗಿದೆ ನೋಡಿ ನುಗ್ಗೆಕಾಯಿ. ಇನ್ನದು ನುಗ್ಗೆಕಾಯಿ ಥರ ಇಷ್ಟು ಉದ್ದ ಆಗಿದೆ. ಬೆಂಡೆಕಾಯಿ ತಂದಿದ್ದಾರೆ. ಮತ್ತು ಇದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಬೆಂಡೆಕಾಯಿ ಇವಾಗ ಚೌಳಿಕಾಯಿ, ಅದ್ರ ಜೊತೆ ಚೌಳಿಕಾಯಿ ತಗೊಂಡು ಬಂದಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಚೌಳಿಕಾಯಿ. ಚಪಾತಿಗೆಲ್ಲ ಪಲ್ಯ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಎಳೆದೆಲ್ಲ ಹಿಂದಿ ಒಂದು ಕಡೆ ಇಡೋಣ. ಬೆಂಡೆಕಾಯಿ ನೋಡಿ, ಬೆಂಡೆಕಾಯಿ ಗೊಜ್ಜು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಎಷ್ಟಿದೆ, 4 ಹಾಕೊಂಡ್ರೆ ಸಾಕು ಗೊಜ್ಜು ಬಂತು, ಅಷ್ಟು ಚೆನ್ನಾಗಿರುತ್ತೆ. 1 kg ಎಷ್ಟಿದೆ. ಆ್ಯಕ್ಚುಲಿ ನಾನು ಇನ್ನೇ ಬುಕ್ ಮಾಡೋಣ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ತರಕಾರಿ ತರೋಣ ಅಂತ ಹೊರಗಡೆ ಹೋದ್ವಿ, ಮಳೆ ಬರೋಂಗಾಯ್ತು ಅಂತೇಳಿ ಹಂಗೆ ರಿಟರ್ನ್ ಬಂದುಬಿಟ್ವಿ. ಹೋಗಿಲ್ಲ. ತೊಗೊಂಡು ಬಂದಿದ್ರೆ ಸುಮ್ಮನೆ ವೇಸ್ಟ್ ಆಗ್ತಿತ್ತು. ನಾನು ಇದೆಲ್ಲ ತರ್ತಾಯಿದ್ದೆ. ಬದನೆಕಾಯಿ ತರ್ತಾಯಿದ್ದೆ, ಬೆಂಡೆಕಾಯಿ ತರ್ತಾಯಿದ್ದೆ. ಹಾಗಾಗಿ ಚೌಳಿಕಾಯಿ ನೋಡಿ, ಇದೆಲ್ಲ ಮನೇಲಿ ಬಿಟ್ಟಿರೋದೇನೆ ಫ್ರೆಂಡ್ಸ್. ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ, ಯಾವ ಮೆಡಿಸನ್ನು ಹಾಕಲ್ಲ, ಏನಿಲ್ಲ. 2 ಗಿಡ ಹಾಕ್ಕೊಳ್ತಾರೆ ಮನೆಗೆ, ಸಾಕು, ಆರಾಮಾಗುತ್ತೆ 2 ಗಿಡ. ಅವ್ರು ಜಾಸ್ತಿ ಎಲ್ಲ ಈ ಥರ ಪಲ್ಯ ಎಲ್ಲ ತಿನ್ನಲ್ಲ ನಮ್ಮ ಥರ. ನಮಗೆ ಪಲ್ಯ ಎಲ್ಲ ಜಾಸ್ತಿ ಬೇಕು ಬಟ್ ಅವ್ರಿಗೆ. ಇದು ಹಲಸಿನಕಾಯಿ ಚಿಪ್ಸು ಮಾಡಿರೋದು, ಕುರುಮ್ ಅನ್ನುತ್ತೆ, ಚೆನ್ನಾಗಿರುತ್ತೆ. ನಾನು ಊರಿಗೆ ಹೋದಾಗ ಮಾಡ್ಕೊಳ್ತಾ ಇದ್ದೆ ಯಾವಾಗಲೂ. ಮತ್ತು ಇವಾಗ ಅವ್ರು ಮಾಡ್ಕೊಂಡು ಬಂದಿದ್ದಾರೆ ನಮ್ಮಮ್ಮ. ಮೆಕ್ಕೆಜೋಳ ತೊಗೊಂಡು ಬಂದಿದ್ದಾರೆ. ಇದು ಬಾಳೆಕಾಯಿ ಬೇರೆಯವರು ಕೊಡ್ತೀನಿ ಅಂತ ಹೇಳಿದ್ರಂತೆ. ಆಮೇಲೆ ಅವರು ಕಿತ್ಕೊಂಡೇ ಬಂದಿಲ್ಲ ಅಂತೇಳಿ ಮನೇಲಿರೋದನ್ನೇ ಎಳೆದು ಹಾಕೊಂಡು ಬಂದಿದ್ದಾರೆ. ಎಳೆದಿದೆ ಸ್ವಲ್ಪ. ತೆಂಗಿನಕಾಯಿ ತೊಗೊಂಡು ಬಂದಿದ್ದಾರೆ 2. ದಾರದ
ಕೂತ್ಕೊಂಡೆ ಹೂ ಕಟ್ಟಕ್ಕೆ ಕೇಳ್ತಾ ಇದ್ದೆ ಯಾವಾಗಲೂ, ಹಂಗಾಗಿ ಅದನ್ನು ಹಾಕೊಂಡು ಬಂದವ್ರೆ ನಮ್ಮಮ್ಮ. ಇದು ಹೇಳಿದ್ನಲ್ಲ, ಜಾತ್ರೆಯಲ್ಲಿ ತೊಗೊಂಡು ಬಿಟ್ಟು ಬಂದುಬಿಟ್ಟಿದ್ದೆ ಅಂತ ಹೇಳಿ, ನಾನು ಇನ್ನೊಂದು ತೊಗೊಂಡೆ ಅಂತ ಹೇಳಿ ನಮ್ಮಮ್ಮಂಗೆ ಸಿಕ್ಕಿದೆ, ಹಾಕ್ಕೊಂಡು ಬಂದಿದ್ದಾರೆ. ಇದು ತನ್ವಿತನ ಬಳೆಗಳು, ಇದು ಕೂಡ ತನ್ವಿತನ ಸರ, ತನ್ವಿತನ ನಾಮಕರಣಕ್ಕೆ ತೊಗೊಂಡಿರೋ ಸರ ಇದು. ಇದನ್ನು ಹಾಕ್ಕೊಂಡು ಬಂದಿದ್ದಾರೆ. ಮತ್ತು ಇದು ಬಂದ್ಬಿಟ್ಟು ಸೋರೆಕಾಯಿ, ಆಮೇಲೆ ಮ್ಯಾಂಗೋ, ಇದಿಷ್ಟು ಮ್ಯಾಂಗೋನೇ ನೋಡಿ. ಇದು ನಮ್ಮ ಮನೇಲಿ ಬಿಟ್ಟಿರೋದು, ತುಂಬ ಸ್ವೀಟ್ ಇರುತ್ತೆ. ನಾನು ಒಂದ್ಸರಿ ನಮಗೆ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಊರಿಗೆ ಹೋದಾಗ, ಅದೇ ಇದು ಎಲ್ಲ ಕಿತ್ಕೊಂಡು ಬಂದಿದ್ದಾರೆ. ಚೆನ್ನಾಗಿರುತ್ತೆ. ಇದು ಫಸ್ಟು ತುಂಬ ಚಿಕ್ಕದಿತ್ತು, ಈ ಸರಿ ಸ್ವಲ್ಪ ದಪ್ಪ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿದೆ, ತುಂಬ ಸ್ವೀಟ್ ಇರುತ್ತೆ. ಮನೆಯವ್ರಿಗೆ ತುಂಬ ಇಷ್ಟ, ಹಾಗಾಗಿ ಕಿತ್ಕೊಂಡು ಬಂದಿದ್ದಾರೆ. ಇದು ಬಂದ್ಬಿಟ್ಟು ಹಲಸಿನಕಾಯಿ ಕೂಡ ಹಾಕ್ಕೊಂಡು ಬಂದಿದ್ದಾರೆ. ಇದು ಚಂದ್ರಬಕ್ಕೆ ಅಂತ ಹೇಳಿ ಕೆಂಪಿರುತ್ತೆ ಹಣ್ಣು, ಚೆನ್ನಾಗಿರುತ್ತೆ ನೋಡಿ. ಇದನ್ನು ಕೂಡ ಹಾಕ್ಕೊಂಡು ಬಂದವ್ರೆ. ಸ್ವಲ್ಪ ಬಿದ್ದು ಏನೋ ಏಟಾಗಿದೆ, ಘಮ ಘಮ ಅನ್ನುತ್ತೆ. ನಾಳೆ ಇಲ್ಲ ತುಂಬ ಹಣ್ಣಾದರೂ ಚೆನ್ನಾಗಿರಲ್ಲ, ಈ ಥರ ಸ್ವಲ್ಪ ಅರ್ಧ ಹಣ್ಣಾದರೆ ಚೆನ್ನಾಗಿರುತ್ತೆ. ಹಾಗಾಗಿ ಸೊ ಇಷ್ಟು ತಗೊಂಡು ಬಂದಿದ್ದಾರೆ. ನೋಡಿ, ಮಾವಿನ ಹಣ್ಣಿಂದು ಸಾಂಬಾರು, ಬಸಳೆ ಸೊಪ್ಪು, ಜೋಳ, ಚಿಪ್ಸು, ಹೂವು, ಕರಿಬೇವು, ಮಾವಿನಕಾಯಿ, ತರಕಾರಿಗಳೆಲ್ಲ ಎತ್ತಿಟ್ಬಿಟ್ಟು ಮಾವಿನಕಾಯಿ ಬಾಕ್ಸಲ್ಲಿ ಹಾಕ್ಕೊಂಡು ಬಂದಿದ್ರಲ್ಲ ಮಾವಿನ ಹಣ್ಣಿನ ಸಾಂಬಾರು, ಅದನ್ನೆಲ್ಲ ಎತ್ತಿಟ್ಕೊಳ್ತಾ ಇದ್ದೆ ಒಂದು ತಪ್ಪಲೆಗೆ ಹಾಕ್ಬಿಟ್ಟು. ಬಿಸಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಅದು ಸುಮಾರು ದಿನ ಇರುತ್ತೆ ಅಂತೇಳಿ. ಹಾಗೆ ಕಳಲೆ ಕೂಡ ಸ್ವಲ್ಪ ಎತ್ತಿಟ್ಕೊಂಡೆ, ಬೇರೆ ನೀರು ಹಾಕ್ಬಿಟ್ಟು ವಾಶ್ ಮಾಡಿ ಎತ್ತಿಟ್ಕೊಂಡೆ. ನನ್ನ ಮಗಳು ಮೆಕ್ಕೆಜೋಳ ಆಲ್ಮೋಸ್ಟ್ ಎಲ್ಲ ತಿಂದ್ಬಿಟ್ಟಿದ್ಲು, ಬಿಸ್ಕೆಟು, ಮಾವಿನ ಹಣ್ಣಂತೆ, ಅದೊಂದು ಚಿಪ್ಸ್ ಅಂತೆಲ್ಲ. ಇವಾಗ ಮೆಕ್ಕೆಜೋಳ ಬೇಕು ಬೇಯಿಸ್ಕೊಡು ಅಂತ ಹೇಳ್ತಾ ಇದ್ಲು. ನಾನು ಬೇಡ ಇರಮ್ಮ, ಆಮೇಲೆ ಏನಾದರೂ ಗಿಮೆಂಟ್ ಮಾಡ್ಕೊಂಬಿಟ್ಟಿದೆಯಾ ಎಲ್ಲದು ಒಂದೇ ಸರಿ ತಿಂದ್ಬಿಟ್ಟು ಅಂತ ಹೇಳಿ. ಇವಳು ಕೇಳಲಿಲ್ಲ. ಆಮೇಲೆ ನಮ್ಮ ಪಕ್ಕದ ಮನೆಯವರು ಚೇಪೆಕಾಯಿ ಕೊಟ್ಟಿದ್ರು, ಇರು ಅದನ್ನು ಕಟ್ ಮಾಡ್ಕೊಳ್ತೀನಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ತಿನ್ನಂತೆ ಅಂತ ಹೇಳಿ ಕಟ್ ಮಾಡಿಕೊಡ್ತಾಯಿದ್ದೆ. ತುಂಬ ಚೆನ್ನಾಗಿತ್ತು, ಕಲ್ಲರು ಫುಲ್ ಪಿಂಕ್ ಆಗಿತ್ತು. ಅವರು ತೋಟದಲ್ಲೇನೋ ಕಿತ್ಕೊಂಡು ಬಂದಿದ್ದಂತೆ, ಚೆನ್ನಾಗಿತ್ತು. ಅದನ್ನೇ ಕಟ್ ಮಾಡಿಕೊಟ್ಟೆ. ಇನ್ನೇನು ಮಾಡೋದು, ಮನೇಲಿದ್ದರೆ ಏನಾದರೂ ಈ ಥರ ಕೇಳ್ತಾ ಇರ್ತಾರೆ. ಅಂದರೆ ತಿನ್ನೋದ್ರಕ್ಕಿಂತ ನೋಡಿದ ಮೇಲೆ ಅದು ಬೇಕು ಅಂತ ಅವ್ರಿಗೆ, ಹಾಗಾಗಿ ಕಟ್ ಮಾಡಿಕೊಟ್ಟೆ. ನಮ್ಮಮ್ಮ ನನ್ನ ಮಗ ಮಲ್ಕೊಂಬಿಟ್ಟಿದ್ರು, ಹಲಸಿನಕಾಯಿ ಕಟ್ ಮಾಡಿಕೊಡು ಅಂತಿದ್ರು. ನಮ್ಮಪ್ಪ ಮಲಗಿದ್ರಲ್ಲ, ಮತ್ತೇನು ಎದ್ದೇಳಿಸೋದು ಮಲಗಿದವ್ರನ್ನ ಅಂತ ಹೇಳ್ಬಿಟ್ಟು ಚೇಪೆಕಾಯಿನ ಕಟ್ ಮಾಡಿಕೊಟ್ಟೆ. ನೋಡಿ ಎಷ್ಟು ಚೆನ್ನಾಗಿದೆ, ಕಲ್ಲರಂತೂ ಪಿಂಕ್ ಆಗಿದೆ. ಆಮೇಲೆ ಅದನ್ನು ಹೋಗಿ ತಿನ್ಕೊತ ಕೂತ್ಕೊ, ಆಮೇಲೆ ಹಲಸಿನ ಹಣ್ಣು ಕಟ್ ಮಾಡಿಕೊಡ್ತಾರೆ ಅಂತ ಹೇಳಿ. ಅಷ್ಟರೊಳಗೆ ನಮ್ಮ ಅಪ್ಪನೂ ಹೇಳೋದೇ ಕಾಯ್ತಾ ಇದ್ಲು. ತಾತ ನನಗೆ ಹಲಸಿನ ಹಣ್ಣು ಬೇಕು ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ತಿನ್ನಲ್ಲ ಅವಳಿಗೆ, ಬಟ್ ಕುಯಿಸ್ಬೇಕು, ಒಳಗಡೆ ಹೆಂಗಿದೆ ನೋಡಬೇಕು ಅಂತ. ಆಮೇಲೆ ಅವರು ಕೊಯ್ಕೊಟ್ರು. ಅದು ನೈಫ್ಗಳು ಯಾವುದು ನಮ್ಮನೆ ಶಾರ್ಪ್ ಇಲ್ಲ ಅಷ್ಟೊಂದು. ತರಕಾರಿ ಕಟ್ ಮಾಡೋಕ್ಕಾದ್ರೆ ಓಕೆ, ಇದು ಹಲಸಿನ ಹಣ್ಣಿಗೆ ಸ್ವಲ್ಪ ಜಾಸ್ತಿ ಶಾರ್ಪ್ ಬೇಕು. ಆಮೇಲೆ ನಮ್ಮ ಮನೇಲಿ ಒಂದು ಕತ್ತಿ ಇತ್ತು, ಕತ್ತಿನೂ ಕೊಟ್ಟೆ, ಅದು ಶಾರ್ಪ್ ಇಲ್ಲ. ಆಮೇಲೆ ಇನ್ನೇನು ಮಾಡೋದಂತ ನೈಫಲ್ಲೇ ಕಟ್ ಮಾಡಿಕೊಟ್ರು. ನಾನು ಬಿಡಿಸ್ಬಿಟ್ಟು ಇಟ್ಬಿಡೋಣ, ನಮ್ಮ ಹಸ್ಬೆಂಡ್ ಬಂದಮೇಲೆ ತಿಂತಾರೆ, ಅವ್ರು ಫಸ್ಟ್ ಶಿಫ್ಟ್ ಹೋಗಿದ್ರಲ್ಲ, ಇನ್ನೇನು ಅವರು ಬರೋ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ನಾನೆಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಆಮೇಲೆ ಮಾಡೋಕ್ಕಾಗುತ್ತೆ, ಇನ್ನು ಮಧ್ಯಾಹ್ನ ಮಾಡೋದು, ಸಂಜೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಬಿಡಿಸ್ಬಿಟ್ಟಿಡೋಣ ಅಂತೇಳಿ ಕೈಗೆಲ್ಲ ಫುಲ್ಲು ಎಣ್ಣೆ ಹಚ್ಕೊಂಡು ಬಿಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಏನಂದರೆ ಇದು ಸ್ವಲ್ಪ ಅಷ್ಟು ಚೆನ್ನಾಗಿರಲಿಲ್ಲ, ಚೆನ್ನಾಗಿತ್ತು. ಅವರು ಇನ್ನೂ ಚೆನ್ನಾಗಿರ್ತಾಯಿತ್ತು ಇನ್ನೊಂದು ತೊಗೊಂಡು ಬಂದಿದ್ರೆ ಅಂತ ಹೇಳಿ ನಮ್ಮಪ್ಪ. 2 ಮರ ಇದೆ ನಮ್ಮ ಮನೇಲಿ. ಇದು ಚಂದ್ರಬಕ್ಕೆ ಅಂತ ಹೇಳ್ಬಿಟ್ಟು ಚೆನ್ನಾಗಿರುತ್ತೆ. ಇದು ಕಲರ್ ಚೆನ್ನಾಗಿದೆ ನೋಡಿ, ಇನ್ನೂ ಫುಲ್ಲು ಡಾರ್ಕ್ ಆಗುತ್ತೆ. ಅದಾದಮೇಲೆ ಇನ್ನೊಂದಿದೆ, ಅದು ಸ್ವಲ್ಪ ಕಲರ್ ಏನೂ ಆಗಲ್ಲ, ಅದು ಸ್ವಲ್ಪ ಇದ್ರಕ್ಕಿಂತ ಸ್ವಲ್ಪ ಸ್ವೀಟ್ ಕಡಿಮೆ ಇದೆ.
ಹಾಗಾಗಿ ಇದನ್ನೇ ನಮ್ಮ ಮನೇಲಿ ತೊಗೊಂಡು ಬಂದರು. ಲಾಸ್ಟ್ ಕಾಯಂತೆ, ಇದು ವರ್ಷಕ್ಕೆ 2 ಸಲ ಬರುತ್ತೆ ಈ ಮರದಲ್ಲಿ. ಎಲ್ಲ ಕೋತಿಗಳೇ ತಿನ್ನೋದು, ಮನುಷ್ಯರು ತಿನ್ನೋದ್ರಕ್ಕಿಂತ ಕೋತಿಗಳು ತಿನ್ನೋದೇ ಜಾಸ್ತಿ. ಏನಕ್ಕೆ ಅಂತಂದರೆ ಇವ್ರು ಯಾರೂ ತಿನ್ನಲ್ಲ, ನಮ್ಮಮ್ಮ ನಮ್ಮಪ್ಪ. ಇನ್ನು ಯಾರಾದರೂ ಬೇಕಾದರೆ ಕಟ್ ಮಾಡ್ಕೊಂಡು ಹೋಗ್ತಾರೆ. ಫುಲ್ ಎಲ್ಲ ಕೋತಿಗಳಿಗೆ ಒಳ್ಳೆ ಮಜಾ. ಇವರು ದುಡ್ಡಿಗೂ ಅಷ್ಟೇನು ಕೊಡಲ್ಲ ಯಾರಿಗೂ. ಹೋದ ಸರಿ ಏನೋ ಕೊಟ್ಟಿದ್ದರು ಅಲ್ಲಿ ಏನಂದರೆ 5 ರೂಪಾಯಿಗೆ ಈ ಥರ 2 ರೂಪಾಯಿಗೆ ಒಂದು ಕಾಯಿ, 5 ರೂಪಾಯಿಗೆ ಒಂದು ಕಾಯಿ ಈ ಥರ ಕೇಳ್ತಾ ಇರ್ತಾರೆ. ಹಾಗಾಗಿ ಯಾರಾದರೂ ತಿನ್ನಲಿ ಅಂತ ಕೊಡೋದು ಕಡಿಮೆ. ನಾನು ಅದೇ ಅಂದೆ, ಕೊಟ್ಬಿಡಿ ಏನಕ್ಕೆ ಅಂತೇಳಿ. ಹಾಗೆ ಸ್ವಲ್ಪ ನೋಡಿ ಎಷ್ಟಾಗಿದೆ ಅಂತೇಳಿ. ಇದಿಷ್ಟು ಒಂದು ದಿನದಲ್ಲಿ ಖಾಲಿ ಮಾಡಬೇಕು. ಸ್ವೀಟ್ ಏನಾದರೂ ಮಾಡೋಣ ಅಂದ್ಕೊಂಡ್ರೆ ಆಲ್ರೆಡಿ ಎಲ್ಲ ಇತ್ತು, ತಿನ್ಬಿಡೋಣ ಅಂಥೇಳಿ ತಿನ್ನೋಕ್ಕೆ ಅಂತ ಬಿಡಿಸಿಟ್ಟೆ. ಆಮೇಲೆ ಸಂಜೆ ಕಡೆ ದೇವ್ರ ಪೂಜೆ ಎಲ್ಲ ಮುಗೀತು. ಅಮ್ಮ ಹೂ ತೊಗೊಂಡು ಬಂದಿದ್ರಲ್ಲ, ಅದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಹಸ್ಬೆಂಡ್, ನಾನು ಪೂಜೆ ಎಲ್ಲ ಮಾಡಿದ್ದೆ, ನಮ್ಮ ಹಸ್ಬೆಂಡ್ ಇನ್ನೊಂದು ಸರಿ ಎಲ್ಲ ದೀಪ ಎಲ್ಲ ಹಚ್ಕೊಂಡ್ರು. ಆಮೇಲೆ ಈವ್ನಿಂಗ್ ಟೈಮು ಎಲ್ಲಾದರೂ ಹೋಗೋಣ ಅಂತ ಅಂದರೆ ನನ್ನ ಮಗನಿಗೆ ಪ್ಯಾಂಪರ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಹಾಗಾಗಿ ಪರವಾಗಿಲ್ಲ ಡಿಮಾರ್ಟ್ಗೆ ಹೋಗಿ ಬರೋಣ, ಅವನಿಗೂ ಪ್ಯಾಂಪಸ್ಸು ಸ್ವಲ್ಪ ಏನಾದರೂ ರೇಷನ್ ಏನು ಅಷ್ಟೊಂದು ಖಾಲಿಯಾಗಿರಲಿಲ್ಲ, ಆಲ್ಮೋಸ್ಟ್ ಎಲ್ಲ ಇತ್ತು. ಸ್ವಲ್ಪ ಖಾಲಿಯಾಗಿರೋದು, ಆಮೇಲೆ ಸ್ನ್ಯಾಕ್ಸ್ ಏನಾದರೂ ತೊಗೊಂಡು ಬರೋಕ್ಕಾಗುತ್ತೆ, ನಮ್ಮ ಮನೆಯವ್ರಿಗೂ ಏನಾದರೂ ಬೇಕಾದರೆ ತೊಗೊಳ್ತಾರೆ ಅಂತ ಹೇಳಿಬಿಟ್ಟು ಅವರೂ ಕರ್ಕೊಂಡು ಹೋದ್ವಿ. ಫುಲ್ ರಶ್ ಇರುತ್ತೆ ಸಂಡೇ ಅಂತ, ಹಾಗೆ ಆಯಿತು. ಆಮೇಲೆ ಅವರು ಒಂದೊಂದು ಜೊತೆ ಸ್ಲಿಪ್ಪರ್ ತೊಗೊಳ್ತೀವಿ ಅಂಥೇಳಿ ನೋಡ್ತಾ ಇದ್ದರು. ನಮ್ಮ ಅಪ್ಪಾಜಿ ಹಂಗೆಲ್ಲ ಫುಲ್ ಒಂದೇ ಸರಿ ಚೆನ್ನಾಗಿದೆ ಅಂದರೆ ತೊಗೊಳ್ಳಲ್ಲ, ಮುಟ್ಟು ನೋಡಿಬಿಟ್ಟು ಫುಲ್ಲು ಸಾಫ್ಟು, ಮಳೆಗಾಲಕ್ಕಾಗುತ್ತಾ ಬೇಸಿಗೆಗಾಲಕ್ಕಾಗುತ್ತಾ ಈ ಥರ ನೋಡಿಬಿಟ್ಟು ತೊಗೊಳ್ತಾರೆ. ಹಾಗೆ ನಮ್ಮ ಅಮ್ಮನೂ ಒಂದು ಜೊತೆ ಚಪ್ಪಲಿ ತೊಗೊಳ್ತೀನಿ ಅಂತ ತೊಗೊಂಡ್ರು. ಅದನ್ನು ಕೂಡ ನೋಡ್ತಾಯಿದ್ರು, ಇದಾಗುತ್ತಾ ಆಗಲ್ಲ ಅಂತ ಹೇಳ್ಬಿಟ್ಟು. ಸಾಫ್ಟ್ ಇದ್ದರೆ ಮೇಲ್ಗಡೆ ಹಾರುತ್ತೆ ಈ ಥರ ಎಲ್ಲ ಹೇಳ್ತಾಯಿದ್ರು. ಆಮೇಲೆ ನಮ್ಮಮ್ಮ ಇರಲಿ ಅಂದ್ಬಿಟ್ಟು ಅದೊಂದು ಜೊತೆ ಚಪ್ಪಲಿ ತೊಗೊಂಡು ಮನೆಗೆ ರಿಟರ್ನ್ ಬಂದ್ವಿ. ತುಂಬ ರಶ್ ಇತ್ತಲ್ಲ, ಮಕ್ಳಿಗೆಲ್ಲ ಇನ್ನು ಸುಸ್ತಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಮನೆಗೆ ಬಂದ್ವಿ. ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ವೀಡಿಯೋಸ್ನ ಡೈಲಿ ಮಾಡಬೇಕು ಅಂತೇಳಿ ತುಂಬ ಕಷ್ಟಪಡ್ತಾಯಿದ್ದೀನಿ, ಬಟ್ ಆಗ್ತಾಯಿಲ್ಲ ಡೈಲಿ ಮಾಡೋಕ್ಕೆ. ನೋಡೋಣ ವೀಕ್ಲಿ 2 ವೀಡಿಯೋಸ್ ಆದರೂ ಹಾಕೋಣ ಅಂತ ಹೇಳಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ.